ಶ್ರೀ ಗುರುಭ್ಯೋ ನಮಃ. ಹರಃ ಓಂ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯಂ ಕುರು ಕುರು ಸ್ವಾಹ. ಓಂ ನಮೋ ಭಗವತೆ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾಣಿ ಸತ್ಯಂ ಬ್ರೂಹಿ ಸ್ವಾಹ. ಆರಾಧ್ಯ ದೇವನಾಗಿರ್ತಕ್ಕಂಥ ಕಾಲಭೈರವ ಮಹಾಕಾಳಿನ ಮನದಲ್ಲಿ ನೆನೆಯುತ್ತ ತಂದೆ ತಾಯಿಗಳ ಗುರು ಹಿರಿಯರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಗುರು ಬಸವಾದಿ ಶರಣು ಪಂಚಚರಣ ಮನದಲ್ಲಿ ನೆನೆಯುತ್ತಾ ಫಸ್ಟ್ನೇ ವಿಡಿಯೋ ಇದು. ಆ್ಯಕ್ಚುಲಿ ನನ್ನ ಆಸ್ಟ್ರಾಲಜಿ ಶ್ರೀ ಕಾಲಭೈರವ ಆಸ್ಟ್ರಾಲಜಿ ಅಂತ ನಾನು ಸ್ಟಾರ್ಟ್ ಮಾಡಿ ನನ್ನ ಆರಾಧ್ಯ ದೈವನಾಗಿರ್ತಕ್ಕಂತಹ ಅದನ್ನೇ ಫಸ್ಟ್ ವಿಡಿಯೋ ಆಗ್ತಾ ಇರೋದು. ಈ ಭಾಳಷ್ಟು ಇತ್ತೀಚಿನ ದಿನಗಳ ವಿದ್ಯಮಾನಗಳಲ್ಲಿ ವೈಜ್ಞಾನಿಕ ಜಗತ್ತಿನಲ್ಲೂ ಈ ತಂತ್ರ ಮಂತ್ರ ವಾಮಾಚಾರ ಅಂತ ಹೇಳ್ತಾರೆ. ಆ್ಯಕ್ಚುಲಿ ತಂತ್ರ ಮಂತ್ರ ವಾಮಾಚಾರ ಅಂತಕ್ಕಂಥದ್ದು ಒಂದು ಎನರ್ಜಿ. ತಂತ್ರ ಮಂತ್ರ ವಾಮಾಚಾರ ಇಲ್ಲ ಅಂತ ಹೇಳಲ್ಲ, ಒಂದು ತಂತ್ರಗಾರಿಕೆ. ಅದರಲ್ಲಿ ಬರ್ತಕ್ಕಂತಹ ಮುದ್ರೆ, ಅದರಲ್ಲಿ ವಿದ್ವೇಷಣ, ಉಚ್ಚಾಟನ, ಮಾರಣ, ಸ್ತಂಭನ, ವಶೀಕರಣ ಅಂತ ಬರುತ್ತೆ. ಈ ಥರದಲ್ಲಿ 5 ಥರದ ವಿಧಾನ. ಆ 5 ಥರದ ವಿಧಾನದಲ್ಲಿ ಬರ್ತಕ್ಕಂತಹ ನೀವು ಕೆಲವೊಂದು ವಿಚಾರದಲ್ಲಿ ಇವತ್ತು ಮಾಂತ್ರಿಕರು ತುಂಬ ಕಡಿಮೆ ಮಾಡ್ತಕ್ಕಂಥದ್ದು. ಆದರೆ ಮನುಷ್ಯನಲ್ಲಿ ಮಾಂತ್ರಿಕರು ಮಾಡಿದ ಕೆಲವೊಂದು ಮಾಡ್ತಕ್ಕಂಥವ್ರು ಇದ್ದಾರೆ. ತಂತ್ರವಿದ್ಯೆ ಮಾಡುವಂಥವ್ರು, ಮಂತ್ರವಿದ್ಯೆ ಮಾಡುವಂಥವ್ರು ಭಾಳಷ್ಟು ಜನ ಇದ್ದಾರೆ. ಆದರೆ ತಂತ್ರವಿದ್ಯೆ ಮಾಡಿದ ವಶೀಕರಣ ಇದು ಮಾರಣದಲ್ಲಿ ಮಾಡಿದ್ರೆ ಯಾವುದೇ ವ್ಯಕ್ತಿಗಳಿಗಾದರೂ ಕರೆಕ್ಟಾಗಿ ಮನುಷ್ಯ ಮಾಡಿದ 3ನೇ ದಿನದಲ್ಲೇ ಮರಣ ಹೊಂದುತ್ತಾನೆ. ಅದು ವೈಯಕ್ತಿಕ ಪ್ರಯೋಗ ಮಾಡಿದ್ದರೆ ಮಾತ್ರ. ಇವತ್ತು ವಶೀಕರಣ ಇದೆ, ಉಚ್ಚಾಟನ ಇದೆ, ಆದರೆ ಒಳ್ಳೆ ರೀತಿಯಲ್ಲಿ ಬಳಸ್ಕೊಳ್ಳಿ. ಆದರೆ ಕೆಟ್ಟ ರೀತಿಗೆ ಯಾವುದೇ ಮನುಷ್ಯನಿಗೆ ಕೆಡಕನ್ನು ಮಾಡೋಕ್ಕೆ ಹೋಗ್ಬೇಡಿ. ಆದರೆ ಏನಪ್ಪ ಅಂದರೆ ಇದಿದೆ ಇವತ್ತಿನ ಜನಗಳಲ್ಲಿ. ಎಲ್ಲರೂ ಹೋಗ್ಬಿಟ್ಟು ಯಾವುದೇ ದೇವಸ್ಥಾನಗಳಿಗೆ ಹೋಗಲಿ, ಯಾವುದೇ ಪುರೋಹಿತರು, ಯಾವುದೇ ಜ್ಯೋತಿಷ್ಯದವ್ರ ಹತ್ರ ಹೋಗ್ತಿದ್ದ ನಿನಗೆ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ, ಮಾಟ ಮಂತ್ರ ಮಾಡಿ. ಈ ತಂತ್ರ ಮಂತ್ರ ಅಂತಕ್ಕಂಥದ್ದು ನೆಗೆಟಿವ್ ಎನರ್ಜಿ. ಇಟ್ ಮೀನ್ಸ್ ಋಣಾತ್ಮಕ ಪ್ರಾಬಲ್ಯ. ಮನುಷ್ಯನಿಗೆ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಅಂದರೆ ಇರೋ ಪ್ರಕಾರವಾಗಿ ಸರಿಸ್ತೂಪದಲ್ಲಿ ಬರ್ತಕ್ಕಂಥ ವಿಚಾರಗಳಾಗಿರುತ್ತೆ. ಆದರೆ ಮನುಷ್ಯ ತಾನು ಮಾಡಿದ ಕರ್ಮಾನುಸಾರ ಯಾವುದೇ ಹಿಂದಿನ ಜನ್ಮದ ಕರ್ಮಗಳಾಗಿದ್ರು ಪ್ರಾರಬ್ಧ ಕರ್ಮದಲ್ಲಿ ಅನುಭವಿಸ್ಬೇಕು ಅನ್ನೋ ಕಾರಣದಿಂದ ನೆಗೆಟಿವ್ ಎನರ್ಜಿ ಬರುತ್ತೆ. ಎರಡನೇದು, ನಾವು ಮಾಡುವಂಥ ಕರ್ತವ್ಯ ಧರ್ಮದ ಎಡೆಯಲ್ಲಿ ಇರಬೇಕು. ಸಮಾಜಕ್ಕೆ ಯಾವುದೇ ವ್ಯಕ್ತಿಗಳು ಕೆಡುಕನ್ನು ಮಾಡಬಾರ್ದು. ಯಾವುದೇ ವ್ಯಕ್ತಿಗಳ ವಿಚಾರವಾಗಿ ಬ್ಯಾಡ್ ಒಪಿನಿಯನ್ ಆಗಲಿ ಗುಡ್ ಒಪಿನಿಯನ್ ಆಗಲಿ ಜಾಸ್ತಿ ಮಾತಾಡೋಕೆ ಹೋಗೋ ತಮ್ಮ ಕರ್ತವ್ಯ ಎಷ್ಟಿದೆ ಅಷ್ಟಕ್ಕೆ ಮಾತ್ರ ರೆಸ್ಪಾನ್ಸಿಬಿಲಿಟಿ ತೋರಿಸ್ಬೇಕು. ಬೇರೆ ವಿಚಾರಗಳು, ಬೇರೆ ವಿಷಯಗಳಿಗೆ ಸಂಬಂಧಪಟ್ಟ ವಿಚಾರಗಳನ್ನು ಅದು ಧರ್ಮವಾಗಿದ್ದರೆ ಮಾತ್ರ ತಗೋಬೇಕು. ಧರ್ಮ ಏನಂತ ಹೇಳುತ್ತೆ, ಯಾವುದೇ ವಿಚಾರಗಳು ಒಳ್ಳೆ ಮಾರ್ಗದರ್ಶನದಲ್ಲಿ ನಡಿಬೇಕು, ಒಳ್ಳೆ ಮಾರ್ಗದರ್ಶನದಲ್ಲಿ ಇಡಬೇಕು ಅನ್ನೋ ಮನೋಭಾವನೆ ಹೇಳಿದೆ. ಆದರೆ ಇವತ್ತಿನ ಕಾಲಘಟ್ಟಗಳಲ್ಲಿ ಮನುಷ್ಯ ತಾನು ಕೆಲವೊಂದು ತುಳಿಯೋದಕ್ಕೋಸ್ಕರ ಇದು ಮಾಡ್ತಾರೆ. ಪ್ರಪಂಚದಲ್ಲಿ ಯಾವಾಗ ನೆಗೆಟಿವ್ ಎನರ್ಜಿ ಬರುತ್ತೆ ಇದೇ ಕಾರಣದ. ಆದರೆ ಇವತ್ತಿನ ಇದರಲ್ಲಿ ಯಾವುದೇ ವ್ಯಕ್ತಿಗಳ ಹತ್ರ ಹೋದ್ರೆ ಇದು ಮಾಡ್ತಾರೆ, ಹೋಗ್ಲಿ ಮಾಡಿಸ್ಕೊಂಡ್ವಿ ಬಂದ್ವಿ. ನೆಗೆಟಿವ್ ಎನರ್ಜಿ ಹೋಗಲಾಡಿಸೋಕೆ ಹಲವಾರು ಮಾರ್ಗಕರ್ಮಗಳಿದ್ದಾವೆ. ಅಂದರೆ ನಾನು ಕರ್ಮಗಳನ್ನು ಮಾಡೋದಕ್ಕೆ ಫಸ್ಟ್ನೇ ವಿಚಾರದಲ್ಲಿ ಸಂಬಂಧಪಟ್ಟಂಗೆ ನೀವು ಬಿಳಿ ಸಾಸಿವೆನ ತೊಗೊಂಬಿಟ್ಟು ನಿವಳಿಸಿ ಎಸೆಯೋದ್ರಿಂದ, ನದಿಗಳ ಸ್ನಾನ ಮಾಡೋದ್ರಿಂದ, ಸೌತೆಕಾಯನ್ನು ದಕ್ಷಿಣಾಭಿಮುಖವಾಗಿ ನಿಂತ್ಕೊಂಡ್ಬಿಟ್ಟು 7 ಬಾರಿ ನಿವಳಿಸ್ಕೊಂಬಿಟ್ಟು ದಕ್ಷಿಣಮುಖಿ ಮುರಿದು ಎಸೆಯೋದ್ರಿಂದ, ನಿಂಬೆಹಣ್ಣದ ಕಟ್ ಮಾಡಿಸೋದ್ರಿಂದ, ತಡೆ ಓಡಿಸೋದ್ರಿಂದ, ಇದೆಲ್ಲ ಏನು ಗೊತ್ತಾ, ಎಲ್ಲ ವೈಜ್ಞಾನಿಕ ಕಾರಣನೇ ಇದೆ. ನಾವು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ನಿಂತಹ ಸಂದರ್ಭದಲ್ಲಿ ಯಮನ ದಿಕ್ಕಾಗಿರುತ್ತೆ. ಬರ್ತಕ್ಕಂಥ ಮ್ಯಾಗ್ನೆಟಿಕ್ ರೇಸ್ ನಮ್ಮ ಮನುಷ್ಯನ ಮೇಲೆ ಪ್ರಯೋಗ ಬೀರುವಂಥ ಮ್ಯಾಗ್ನೆಟಿಕ್ಸ್ ನಮ್ಮ ಮೇಲೆ ಫ್ಲೋ ಆಗಿ ದಕ್ಷಿಣ ದಿಕ್ಕಿನಲ್ಲಿ ಹೋಗೋದ್ರಿಂದ ಎನರ್ಜಿ ಪಾಸಿಂಗ್, ನಮ್ಮ ಇಲ್ಲಿರ್ತಕ್ಕಂತಹ ಎನರ್ಜಿ ಏನು ನೆಗೆಟಿವ್ ಇದೆಯೋ ಅದು ತನ್ನ ಸೌತೆಕಾಯಿ ಮೂಲಕವಾಗಿ ಮುರಿದು ಎಸೆಯೋದ್ರಿಂದ ಆ ಶಕ್ತಿ ನಮ್ಮಿಂದ ಆಚೆಗಡೆ ಹೋಗುತ್ತೆ. ಎರಡನೇದು, ನಿಂಬೆಹಣ್ಣನ್ನು ನಿವಳಿಸಿ ಕಟ್ ಮಾಡಿಬಿಟ್ಟು ತುಳಿಸ್ತಾರೆ. ಇಟ್ ಮೀನ್ಸ್ ಅಮೋನಿಯಂ ನೈಟ್ರೇಟ್ ಇರುತ್ತೆ. ಅದೇನಾಗುತ್ತೆ, ದಕ್ಷಿಣ ಮುಖನಾಗಿ ಫ್ಲೋ ಆಗೋದ್ರಿಂದ ಆ ಎನರ್ಜಿನೂ ಸಹ ಪಾಸಿಂಗ್ ಆಗ್ತಾ ಹೋಗುತ್ತೆ. ನದಿಗಳಲ್ಲಿ ಸಂಗಮಗಳಲ್ಲಿ ಸ್ನಾನ ಮಾಡಿದ್ರೆ ಪುಣ್ಯದ ಸಿದ್ಧಿ ಸಿಗ್ತಾ ಹೋಗುತ್ತೆ. ಎರಡನೇ, ಇದಾದ ಭಾಳಷ್ಟು ಹಲವಾರು ಥರ ಇದೆ ಮಾರ್ಗದರ್ಶನಗಳಲ್ಲಿ. ಇದನ್ನ ಕಲ್ತ್ಕೊಳ್ಳಿ. ಸುಮ್ಮನೆ ಹೋಗ್ಬಿಟ್ಟು ಅಲ್ಲಿ ಇಲ್ಲಿ ಅಂತ ಹೇಳ್ಬಿಟ್ಟು 3,000 5,000 10,000 ಅದನ್ನು ಓಡಿಸ್ಬೇಕು, ಇದು ಎಲ್ಲ ಕೈಬಿಡಿ. ಸತ್ಯ ಮಾರ್ಗದಲ್ಲಿ ನಡೀರಿ. ತಾನು ಮಾಡಿದ ಕರ್ಮಕ್ಕೆ ಪರೋಪಕಾರವಾಗಿ ಬೇರೆ ರೀತಿಯಲ್ಲಿ ಮಾಡಿ. ಆದರೆ ನಿಮ್ಮ ಮೇಲೆ ಪ್ರಯೋಗ ಆಗಿದೆಯೇ ಇಲ್ವ ಅನ್ನೋದು ಫಸ್ಟು ಪ್ರಶ್ನಾ ಲಗ್ನದಲ್ಲಿ, ಕವಡೆ ಶಾಸ್ತ್ರದಲ್ಲಿ, ಇಲ್ಲ ಅಂತ ಹೇಳಿದ್ರೆ ಯಾವುದೇ ಮನುಷ್ಯನ ಜ್ಯೋತಿಷ್ಯ ಭಾಗದಲ್ಲಿ, ಮನುಷ್ಯನ ಫೇಸ್ ರೀಡಿಂಗ್ ಮೂಲಕ ನೋಡ್ತಕ್ಕಂಥ ವಿಚಾರಗಳಲ್ಲಾಗಬಹುದು. ಈ ಥರದಲ್ಲಿ ಫಸ್ಟು ಆಗಿದೆಯಾ ಇಲ್ವಾ ಅನ್ನೋ ಫಸ್ಟು ತಿಳ್ಕೊಳಕ್ಕೆ ಟ್ರೈ ಮಾಡಿ. ಇಲ್ಲ ಅಂತ ಹೇಳಲ್ಲ, ಇದೆ. ಫಸ್ಟು ಅದ್ರ ಬಗ್ಗೆ ತಿಳ್ಕೊಳಕ್ಕೆ ಟ್ರೈ ಮಾಡಿ. ಇದ್ರ ಬಗ್ಗೆ ಮುಂದಿನ ವಿಚಾರ ಕಮೆಂಟ್ಸ್ಗಳು ಬೇಕಂತ ಹೇಳಿದ್ರೆ, ವಿಷಯಗಳನ್ನ ಬೇಕಂದ್ರೆ ಬಂದು ಕನ್ಸಲ್ಟ್ ಮಾಡಿ, ನಾನು ಇನ್ಫಾರ್ಮೇಷನ್ ಕೊಡ್ತೀನಿ. ಯಾವುದೇ ವಿಚಾರವಾಗಿ, ಜ್ಯೋತಿಷ್ಯದಲ್ಲೇ ಆಗಿರ್ಬೋದು, ಮೆಡಿಕಲ್ ವಾಸ್ತುನಲ್ಲೇ ಆಗಿರ್ಬೋದು, ಟ್ರೆಡಿಷನಲ್ಲೇ ಆಗಿರ್ಬೋದು, ಕವಡೆ ಶಾಸ್ತ್ರ, ರಮಣಶಾಸ್ತ್ರ, ತಂಡೂಲ ಶಾಸ್ತ್ರ, ತಾಂಬೂಲ ಪ್ರಶ್ನೆ, ನೀವೇನೇ ವಿಚಾರಗಳಲ್ಲಿ ಬಂದಾರ ಕನ್ಸಲ್ಟ್ ಮಾಡಿ. ನನ್ನ ನಂಬರ್ ಇರುತ್ತೆ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ನೀವೇನೇ ಇನ್ಫಾರ್ಮೇಷನ್ ಬೇಕಂದ್ರೆ ಕರೆಕ್ಟಾಗಿ ತಿಳ್ಕೊಳ್ಳಿ. ಅರ್ಧಂಬರ್ಧ ತಿಳ್ಕೊಂಡು ಮಾತ್ರ ಮಾಡಬೇಡಿ. ಇದಕ್ಕೆಲ್ಲ ವೈಜ್ಞಾನಿಕ ಕಾರಣ ಕೊಡ್ತೀನಿ, ತಿಳ್ಕೊಂಡು ಮಾಡಿ. ಸತ್ಯ ಇದೆ. ನಮಸ್ತೆ.